ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಯುಗಾದಿ ಹಬ್ಬದ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡೋರೆಲ್ಲ ಲೈಕ್ ಮಾಡಿ. ಮೇ ಬಿ ಯಾರು ಲೈಕ್ ಮಾಡ್ತಿಲ್ಲ, ಪ್ಲೀಸ್ ನೋಡೋರೆಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಿಂದಿನ ದಿನವೇ ಕನಕಾಂಬರ ಹೂವು ಎಲ್ಲ ಬಿಡಿಸ್ಕೊಂಡ್ವಿ. ಅದಕ್ಕೂ ಮುಂಚೆನೇ ಬಿಡಿಸಿದ್ವಿ, ಎಲ್ಲ ಕಟ್ಟಿ ಇಟ್ಟಿದ್ರು. ಅದಾದಮೇಲೆ ಇನ್ನೂ ಸ್ವಲ್ಪ ಹರಳಿತ್ತು, ಹಾಗಾಗಿ ಫ್ರೆಶ್ ಆಗಿರೋ ಹೂವು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೊಳ್ತಾ ಇದ್ವಿ, ನಾನು ಮತ್ತು ನಮ್ಮತ್ತೆ. ಹಿಂದಿನ ದಿನವೇ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಡೋಣ, ನೆಕ್ಸ್ಟ್ ಡೇ ನಾವು ಅಡುಗೆ ಮಾಡಿ ಪೂಜೆ ಮಾಡೋದೇ ಟೈಮ್ ಸರಿ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಇವತ್ತೇ ಮಾಡ್ಕೊಳ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ, ನಾನು ಮತ್ತು ನಮ್ಮತ್ತೆ. ಎಲ್ಲ ಬಾಗಿಲಿಗೆ ನೀರು ಹಾಕಿ, ಹಾಗೆ ಯಾವಾಗಲೂ ಸಿಮೆಂಟ್ ಫ್ಲೋರ್ಗೆಲ್ಲ ಇದೆಯಲ್ಲ, ಕಾಂಕ್ರೀಟ್ ಹಾಕಿದೆಯಲ್ಲ, ಅದ್ರ ಮೇಲೆ ಮಾತ್ರ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ವಿ. ಬಟ್ ಇವತ್ತು ಸಗಣಿಯಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ. ಹೇಗಿದ್ದರೂ ಹಸು ಇದೆಯಲ್ಲ, ಸಗಣಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದೆ ಅಮ್ಮನಿಗೆ. ಸರಿ, ಹಾಗೆ ಮಾಡೋಣ ಅಂತ ಹೇಳಿದರು. ಅದಾದಮೇಲೆ ಆ ಸಿಮೆಂಟ್ ಕಾಂಕ್ರೀಟ್ ಮೇಲೆ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ಲಿಲ್ಲ, ಬಿಕಾಸ್ ಹಸುಗಳು ಹಸಿ ಮೇವನ್ನು ಮೇಯೋದ್ರೆ ಸಗಣಿ ಹಸಿರಾಗಿರುತ್ತೆ, ಇಲ್ಲ ಅಂತಂದರೆ ಒಣ ಹುಲ್ಲು ತಿನ್ನುತ್ತಲ್ಲ. ಆ ಸಿಮೆಂಟ್ ಫ್ಲೋರ್ ಕಲರೇ ಇತ್ತು, ಹಾಗಾಗಿ ಏನು ಅಷ್ಟಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ನೋಡಿ, ಈಗ ನಮ್ಮ ಅತ್ತೆ ಸಾರಿಸ್ಕೊಡ್ತಾಯಿದ್ರು. ನಾನೇ ಸಾರಿಸ್ತೀನಿ ಅಂತಂದೆ, ಆದರೆ ಅಮ್ಮ ನಾನು ಸಾರಿಸ್ಕೊಡ್ತೀನಿ ಬಿಡಮ್ಮ ಅಂತಂದರು, ಹಾಗಾಗಿ ಸಾರಿಸ್ಕೊಡ್ತಾ ಇದ್ದಾರೆ. ರಂಗೋಲಿ ನಮ್ಮತ್ತೆ ತುಂಬ ಚೆನ್ನಾಗಿ ಹಾಕ್ತಾರೆ. ಅಂದರೆ ಚುಕ್ಕಿ ಎಲ್ಲ ಎಷ್ಟು ಬೇಕೋ ಅಷ್ಟೇ ಒಂದೇ ಯೂನಿಫಾರ್ಮಲ್ಲಿ ಇಟ್ಟು, ಅಂದರೆ ಒಂದು ಸಣ್ಣ ಒಂದು ದಪ್ಪ, ಅಂದರೆ ನಾನು ಅದೇ ರೀತಿಯೇ ಹಾಕೋದು. ಗೆರೆನೂ ಅಷ್ಟೇ, ಒಂದೊಂದು ಸೈಡು ದಪ್ಪದಾಗಿ ಬಿಟ್ಬಿಡ್ತೀನಿ, ಒಂದೊಂದು ಸೈಡು ಸಣ್ಣದಾಗಿ ಬಿಡ್ತೀನಿ. ಹಾಗಾಗಿ ನಾನು ರಂಗೋಲಿನ ಹಾಕಲಿಲ್ಲ, ಅಮ್ಮ ಕೈಯಲ್ಲೇ ಹಾಕಿಸ್ದೆ. ನೀವೇ ಹಾಕ್ರಮ್ಮ, ಚೆನ್ನಾಗಿ ಹಾಕ್ತೀರಾ, ಮತ್ತು ಚುಕ್ಕಿ ಇಟ್ಟು ರಂಗೋಲಿ ಹಾಕ್ಕೊಡಿ, ಕಲರನ್ನು ಫಿಲ್ ಮಾಡೋಣ ಅಂತೇಳ್ಬಿಟ್ಟು ಹೇಳಿದೆ. ಹಾಗಾಗಿ ರಂಗೋಲಿಯನ್ನು ಹಾಕ್ಕೊಡ್ತಾ ಇದ್ದಾರೆ ಅವರೇ. ತುಂಬ ನೀಟಾಗಿ ಹಾಕ್ತಾರೆ. ಮತ್ತು ಲೈನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿರ್ತಾರೆ. ಅಮ್ಮನೂ ಅಷ್ಟೇ, ನಮ್ಮಮ್ಮ ಅಂದರೆ ನನ್ನ ಎತ್ತಮ್ಮ, ಅವರು ಅಷ್ಟೇ ತುಂಬ ನೀಟಾಗಿ ಒಂದೇ ಯೂನಿಫಾರ್ಮ್ ಆಗಿಟ್ಟು ರಂಗೋಲಿ ಹಾಕ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವು ಈ ಕಾಲದಲ್ಲಿ ರಂಗೋಲಿ ಹಾಕೋದೆಲ್ಲಿ, ಎದ್ದು ಕರೆಕ್ಟ್ ಟೈಮ್ ಬಾಗಿಲಿಗೆ ನೀರು ಹಾಕೋದು ಒಂದೊಂದು ಸತಿ ನಾವು ಕಡಿಮೆ ಅಂತಲೇ ಹೇಳ್ಬೋದು, ಅಷ್ಟು ಸೋಂಬೇರಿಗಳು. ಬಟ್ ಅವರು ಎಲ್ಲ ಕೆಲಸನೂ ಅಷ್ಟೇ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಮ್ಮಂದರು ಅಂತ ಹೇಳ್ಬೋದು. ರಂಗೋಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತು, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಹಾಕಿದ್ದಾದಮೇಲೆ ಅಮ್ಮ ಹೋದರೆ ಹೋಗಲೇ ಬಿಡು, ಇನ್ನು ಹಾಕಿದ್ದಾಗಿದೆಯಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಣ್ಣಗಳನ್ನೆಲ್ಲ ತುಂಬಿಸಿದ್ವಿ. ಅದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಚೆನ್ನಾಗಿರೋದೇ ನೋಡ್ಬೋದಾಗಿತ್ತಲ್ಲ ಅಂತಂದರು ಅಮ್ಮ. ಬಟ್ ನೋಡಿದಾಗ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನನಗಿಷ್ಟ ಆಗಲಿಲ್ಲ, ಇನ್ನೂ ಚೆನ್ನಾಗಿರೋದು ಹಾಕಬೇಕಿತ್ತು ಅಂತ ಅನ್ನಿಸ್ತು.
ಫೈನಲಾಗಿ ಕಲ್ಲರೆಲ್ಲ ಫಿಲ್ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ವಿಡಿಯೋ ಮಾಡಿಕೊಡು ಅಂತ ಮೊಬೈಲ್ ಕೊಟ್ಟರೆ ಅವಳಿಗೆ ಇಷ್ಟ ಬಂದಂಗೆ ಆ್ಯಂಗಲಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದ್ದಾಳೆ. ಬಟ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ, ಡಿಸ್ಟರ್ಬ್ ಅನ್ನಿಸ್ತಾ ಇದೆಯಾ ಏನೋ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಅವಳು ಮೊಬೈಲನ್ನು ಫುಲ್ಲು ಶೇಕ್ ಮಾಡಿದ್ದಾಳೆ. ಪ್ಲೀಸ್ ಬೇಜಾರಾಗಬೇಡಿ, ಚಾರ್ವಿ ರೆಕಾರ್ಡ್ ಮಾಡಿರೋದು ಇದು ವಿಡಿಯೋನ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಮಾಡಿದ್ದಾಳೆ ವಿಡಿಯೋ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿ ಮಾಡಿದ್ದಾಳ ಇಲ್ವಾ ಅಂತೇಳ್ಬಿಟ್ಟು. ಅಷ್ಟಾಗಿ ಗೊತ್ತಾಗಲ್ಲ, ಇನ್ನು ಚಿಕ್ಕ ಹುಡುಗಿಯಲ್ಲ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಬರಿತಾ ಇದ್ದೀನಿ. ನಿಮಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೈನಲ್ ಆಗಿ ರಂಗೋಲಿ ಎಲ್ಲ ಹಾಕಿ ಮುಗಿಸ್ದೆ. ಹೇಗಿದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಜವಾಗ್ಲೂ ಈ ರೀತಿ ರಂಗೋಲಿ ಹಾಕುವಾಗ ಒಬ್ರಿಗೊಬ್ರು ಸಪೋರ್ಟ್ ಇದ್ದರೆ ಬೇಗ ಬೇಗ ಆಗುತ್ತೆ, ಇಲ್ಲ ಅಂದರೆ ಬೆನ್ನೇ ನೋವು ಬರುತ್ತೆ. ನನಗಂತೂ ಆ್ಯಕ್ಚುಲಿ ಬ್ಯಾಕ್ ಪೈನ್ ಇದೆ, ಹಾಗಾಗಿ ಅಮ್ಮ ಎಲ್ಲ ಸಪೋರ್ಟ್ ಇದ್ದರು, ಹಂಗಾಗಿ ಬೇಗ ಆಯ್ತಿಲ್ಲ. ಅಂದಿದ್ರೆ ನನಗೆ ಸೊಂಟನೇ ಬಿದ್ದೋಗ್ಬಿಡುತ್ತೆ ನಿಜವಾಗ್ಲೂ, ಬ್ಯಾಕ್ ಪೈನ್ ಇರೋದ್ರಿಂದ. ಹೇಗಿದೆ ರಂಗೋಲಿ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಒಬ್ಬಟ್ಟು ಸಾಂಬಾರಿಗೆ ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪನ್ನು ಕಿತ್ಕೊಂಡ್ಬಂದು ಕೊಟ್ಟಿದ್ರು ಅಮ್ಮ. ಅದನ್ನು ನೀಟಾಗಿ ತೊಳೆದು ಇಡ್ತಾಯಿದ್ದೀನಿ. ನಾವೆಲ್ಲ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ಕೊಂಬಿಡ್ತೀವಿ. ಯಾಕಂತಂದರೆ ನಾನು ಲಾಸ್ಟ್ ಇಯರೇ ಹೇಳಿದ್ದೀನಿ, ನಮ್ಮ ಮನೇಲಿ ಸಮಾಧಿಗಳ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ಅವರನ್ನು ನಾನು 7 ಗಂಟೆಯಿಂದ 8 ಗಂಟೆ ಒಳಗಡೆ ಕಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಬಿಸಿಲಾಗುತ್ತೆ, ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡು ಬರಲಿ ಅಂತೇಳ್ಬಿಟ್ಟು ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಕೊಡ್ತೀನಿ. ನಾನು ಅಡುಗೆ ಕೆಲಸ ನಂದು, ಹಾಗಾಗಿ ಬೇಗ ಬೇಗ ಮಾಡಿಕೊಡ್ತಾಯಿದ್ದೀನಿ. ಜೊತೆಗೆ ಈವ್ನಿಂಗ್ ಅಡುಗೆ ಜೊತೆಗೆ ನೆಕ್ಸ್ಟ್ ಡೇ ಹಬ್ಬದ ಅಡುಗೆಗೂ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ. ಏನಕ್ಕೆ ಅಷ್ಟು ಬೇಗ ಅಡುಗೆ ಮಾಡ್ತೀವಿ ಅಂತಂದರೆ, ನಮ್ಮ ಮನೇಲಿ ಸಮಾಧಿಗಳ ಹತ್ರ ಮಾಡಿರೋವಂಥ ಅಡುಗೆಗಳನ್ನೆಲ್ಲ ಅಲ್ಲಿ ಎಡೆ ಹಾಕ್ಬಿಟ್ಟು ಹಿರಿಯರಿಗೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದಕ್ಕೋಸ್ಕರನೇ ಹಿಂದಿನ ದಿನವೇ ಬೇಗ ಅಡುಗೆ ಎಲ್ಲ ಮಾಡ್ಕೊಳ್ತೀವಿ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ತಿರುಗಿ ನೆಕ್ಸ್ಟ್ ಡೇನೇ ಒಂದು 2 ಗಂಟೆಗೇ ಎದ್ದು ಇರೋ ಕೆಲಸ ಎಲ್ಲ ಮಾಡಿಕೊಟ್ಟು ಎಲ್ಲನೂ ಮಾಡಿರೋವಂಥ ಅಡುಗೆಗಳನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಡ್ತೀವಿ. ನೈಟು ಸಾಂಬಾರಿಗೆ ಹುಳಿ ಸಾರನ್ನು ಮಾಡ್ತಾಯಿದ್ದೀನಿ. ಅಂದರೆ ತರಕಾರಿ ಎಲ್ಲ ಹಾಕಿ ಮಾಡೋದಕ್ಕೆ ನಮ್ಮ ಮನೇಲಿ ಹುಳಿ ಸಾರು ಅಂತ ಕರೀತಾರೆ. ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗಬೇಕಲ್ವ ಹಾಗಾಗಿ. ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ವೆಂಕಟೇಶ್ ನಾಗೇಶಪ್ಪ ಅನ್ನೋರು. ಚಾರ್ವಿ ರಿಸಲ್ಟ್ ಏನಾಯಿತು ಅಂತೇಳಿ ಕಮೆಂಟ್ ಮಾಡಿದರು. ಚಾರ್ವಿ ರಿಸಲ್ಟು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಏನು ಅಂತಂದರೆ ಇಲ್ಲಿ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನ ಚಾರ್ವಿಯ ಎಜುಕೇಷನ್ಗೆ ತುಂಬ ನಾನು ಅವಳಿಗೆ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಅವಳು ಎಷ್ಟು ಓದ್ಕೋತಾಳೋ ಅಷ್ಟೇ. ಬಿಕಾಸ್ ಅವಳು LKG UKG ಏನೂ ಓದಿಲ್ಲ. ಅವಳು ಏನಕ್ಕೆ ಓದಿಲ್ಲ ಅಂತಂದರೆ, ಆಗ ಕೊರೋನಾಯಿಂದ ಲಾಕ್ಡೌನ್ ಇತ್ತು. ಹಾಗಾಗಿ ನಾವು ಯಾವುದೇ ರೀತಿಯ ಆನ್ಲೈನ್ ಕ್ಲಾಸ್ಗೂ ನಾವು ಜಾಯಿನ್ ಮಾಡಿರಲಿಲ್ಲ. ಮತ್ತು ಸ್ಕೂಲ್ಸ್ ಎಲ್ಲ ಕ್ಲೋಸ್ ಇತ್ತಲ್ವ, ಹಾಗಾಗಿ
ಅದಾದಮೇಲೆ ಅವಳನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನವೆಂಬರಲ್ಲಿ ಮತ್ತೆ ಸ್ಕೂಲ್ ಓಪನ್ ಆಯಿತು. ಅವಳು ಫಸ್ಟ್ ಸ್ಟ್ಯಾಂಡರ್ಡು ಜಾಯಿನ್ ಆದಾಗ ಅದಾದಮೇಲೆ ಮತ್ತೆ 2 ತಿಂಗಳು ಬಿಟ್ಟು ಮತ್ತೆ ಲಾಕ್ಡೌನ್ ಆಯಿತು. ಹಾಗಾಗಿ ಅವಳಿಗೆ ಎಜುಕೇಷನ್ ವಿಚಾರವಾಗಿ ಸರಿಯಾಗಿ ಬೇಸ್ ಬಿದ್ದಿಲ್ಲ. ಅವಳಿಗೆ ಡೈರೆಕ್ಟಾಗಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಮೀಡಿಯಮ್, ಅದು CBSE ಸಿಲೆಬಸ್ಗೆ ಹಾಕ್ಬಿಟ್ಟೆ. ಅಟ್ಲೀಸ್ಟ್ ಸ್ಟೇಟ್ ಆಗಿದ್ದಿದ್ರೆ ಅವಳು ಒಂದು ಸ್ವಲ್ಪ ಏನು ಪಿಕಪ್ ಆಗ್ತಿದ್ಲ ಏನೋ ಗೊತ್ತಿಲ್ಲ. ಅವಳು ಓದ್ತಾ ಇರೋ ಸ್ಕೂಲಲ್ಲಿ CBSE ICSE ಡಿಫ್ರೆನ್ಸೇ ಇಲ್ಲ, ಅಷ್ಟೊಂದು ಸಿಲೆಬಸ್ ಇದೆ, ತುಂಬ ಹೆವಿ ಇದೆ. ಹಾಗಾಗಿ ಅವಳು ಮೆಂಟಾಲಿಟಿಗೆ ಇಷ್ಟು ಓದ್ತಾ ಇರೋದೇ ಅವಳು ಇದ್ದು. ಮತ್ತು ಏನು ಅಂತಂದರೆ ಮಕ್ಕಳಿಗೆ ನಾವು ತುಂಬ ಫೋರ್ಸ್ ಮಾಡಬಾರ್ದು, ನೀನಿಲ್ಲ ಓದಲೇಬೇಕು, ನೀನು ಪರ್ಸೆಂಟೇಜ್ ತೆಗಿಲೇಬೇಕು ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕಬಾರ್ದು. ಯಾಕಂತಂದರೆ ನನಗೆ ಗೊತ್ತು ಅವಳು ಯಾವ ಸಿಚುಯೇಷನ್ನಿಂದ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಮತ್ತು ಅವಳಿಗೆ ಕರೆಕ್ಟಾಗಿ ನಾಲೆಡ್ಜ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು. ಹಾಗೆ ಚಾರ್ವಿಯ ಏಜ್ ಅಂದರೆ ಈಗ 4ತಲ್ಲಿರೋರಿಗೆಲ್ಲ ಆಲ್ಮೋಸ್ಟು 6 ಕಂಪ್ಲೀಟ್ ಆದಮೇಲೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯ್ನ್ ಆಗಿರೋದು. ಆದರೆ ಚಾರ್ವಿ 5 ಇಯರ್ಸು 4 ಮಂತ್ಸ್ ಆರ್ 5 ಮಂತ್ಸ್ಗೆ ಅವಳಿಗೆ ಜಾಯಿನ್ ಮಾಡಿಸ್ಬಿಟ್ಟೆ ನಾನು. ಹಾಗಾಗಿ ಅವಳಿಗೊಂದು ಸ್ವಲ್ಪ ಅಲ್ಲಿರುವಂತಹ ಅವಳ ಕ್ಲಾಸ್ಮೇಟ್ಸ್ಗಿಂತ ಇವಳೊಂದು 7-8 ತಿಂಗಳು ಚಿಕ್ಕವಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಅವಳ ಎಜುಕೇಷನ್ ವಿಚಾರವಾಗಿ ನಾನು ಯಾವುದೇ ರೀತಿಯ ಫೋರ್ಸ್ ಮಾಡಲ್ಲ ಮತ್ತು ಪ್ರೆಷರ್ ಕೊಡೋದಿಲ್ಲ. ಎಷ್ಟು ಓದಿದ್ರೆ ಅಷ್ಟೇ ಸಾಕು. ಪ್ಲಸ್ ಇನ್ನೂ ಟೈಮ್ ಇದೆ. ಅವಳು ಈಗಲೇ ಏನು ಅವಳು ಅಂದರೆ ಇನ್ನು 10th ಲೆವೆಲ್ಗೆ ಓದಬೇಕಂತ ನನಗೇನಿಲ್ಲ. ಇನ್ನೂ ಅಪ್ ಟು 5th ಆರ್ 6thವರೆಗೂ ನಾನು ಅವಳಿಗೆ ಏನೂ ನಾನು ಪ್ರೆಷರ್ ಕೊಡಲ್ಲ. ಯಾಕೆ ಅಂತಂದರೆ ಅವಳು ಸ್ಕೂಲ್ ಜಾಯಿನ್ ಆಗಿರೋಂಥ ಸಿಚುಯೇಷನ್ ನನಗೆ ಗೊತ್ತು. ಹಾಗಾಗಿ ಎಷ್ಟು ಓದ್ತಾಳೋ ಅಷ್ಟು. ಪ್ಲಸ್ ರಿಸಲ್ಟ್ ಅವಳದು ಫಸ್ಟ್ ಕ್ಲಾಸ್ ಬಂದಿದೆ. ನನಗೇನು ಬೇಜಾರೇನಿಲ್ಲ. ಫಸ್ಟ್ ಕ್ಲಾಸ್ ಅಂದರೆ ಖುಷಿನೇ. ಡಿಸ್ಟಿಂಕ್ಷನ್ನು ಅದೆಲ್ಲ ನೆಕ್ಸ್ಟು 8th 9th 10th ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಅವಳಿಂದ. ಹಾಗೆ ಮತ್ತೊಂದು ಕಾಮೆಂಟ್ ಬಂದಿತ್ತು. ಲಾಸ್ಟ್ ಟೈಮು ನನ್ನ ತಂಗಿ ಮನೆ ಹೋಮ್ ಟೂರ್ ಮಾಡಿದ್ನಲ್ವ, ಆಗ ನಿಮ್ಮ ತಂಗಿ ಎಲ್ಲಿರೋದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಂದಿತ್ತು. ಅವರು ಬೆಂಗಳೂರು KR ಪುರಂ ನಿಯರ್ ಇದ್ದಾರೆ. ಅವರು ಬೆಂಗಳೂರಲ್ಲೇ ಅವರು ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ಅವರು ಬೆಂಗಳೂರಲ್ಲೇ ಇದ್ದಾರೆ. ತರಕಾರಿ ಸಾಂಬಾರನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಬ್ಬಟ್ಟಿಗೆ ಬೇಳೆಯನ್ನೆಲ್ಲ ನೆನೆ ಹಾಕ್ತಾಯಿದ್ದೀನಿ. ಈ ಬೇಳೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಬೇಳೆ. ಅದು ಸ್ವಲ್ಪ ಸಿಪ್ಪೆ ಇರುತ್ತೆ, ನಾವು ಪಾಲಿಷ್ ಮಾಡಿಸಿಲ್ಲ. ಹಾಗಾಗಿ ಬೇಳೆ ಮೇಲೆ ಸ್ವಲ್ಪ ಸಿಪ್ಪೆ ಅಂದರೆ ಹೊಟ್ಟು ಅಂತಾರಲ್ಲ ಅದಿತ್ತು. ಹಾಗಾಗಿ ಅದನ್ನು ನೆನೆ ಹಾಕಿದ್ರೆ ಆ ಹೊಟ್ಟೆಲ್ಲ ಬಿಟ್ಕೊಳ್ಳುತ್ತೆ. ಒಂದು 4-5 ಸತಿ ತೊಳೆದ್ರೆ ಹೊಟ್ಟೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಆಲೂಗಡ್ಡೆ ಪಲ್ಯ ಮಾಡಬೇಕಲ್ವ, ಅದಕ್ಕೋಸ್ಕರ ಅದನ್ನು ತೊಳೆದು ಎಲ್ಲ ಬೇಯಿಸಿ ಇಟ್ಟರೆ ಈಗ ಬೆಳಗ್ಗೆ ಅಂದರೆ ಎದ್ದಿದ ತಕ್ಷಣವೇ ಸಿಪ್ಪೆ ಸುಲಿದು ಪಲ್ಯ ಮಾಡ್ಕೊಳ್ಬೋದು ಅಂಥೇಳಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಬೇಯೋವಾಗ ಸ್ವಲ್ಪ ಉಪ್ಪು ಹಾಕಬೇಕು, ಇಲ್ಲಾಂದರೆ ಆಲೂಗಡ್ಡೆ ಸಪ್ಪೆ ಆಗುತ್ತೆ. ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ರೆ ಆಲೂಗಡ್ಡೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಮನೆಯವರು ಕೊಬ್ಬರಿ ಎಲ್ಲ ತುರಿದು ಕೊಟ್ಟಿದ್ದರು ಒಬ್ಬಟ್ಟು ಮಾಡೋದಕ್ಕೆ. ಆಮೇಲೆ ಈರುಳ್ಳಿ ಸಿಪ್ಪೆನೂ ಎಲ್ಲ ತೆಗೆದು ಕೊಟ್ಟಿದ್ದರು ಅಮ್ಮ. ಈ ಥರ ಈರುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಚ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಆದರೆ ಹಿಂದಿನ ದಿನವೇ ಯಾವತ್ತೇ ಆಗಲಿ ಈರುಳ್ಳಿಯನ್ನು ಕಟ್ ಮಾಡಿ ಮಾತ್ರ ಇಡಬೇಡಿ, ಅದು ಪಾಯ್ಸನ್ ಆಗುತ್ತೆ. ಅದಕ್ಕೋಸ್ಕರ ಬಟ್ ಈ ರೀತಿ ಸಿಪ್ಪೆ ಸುಲಿದು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಬೇಳೆನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಒಬ್ಬಟ್ಟು ಮಾಡುವಾಗ ಈ ಥರ ಪಾತ್ರೆ ಒಳಗಡೆ ಬೇಯಿಸ್ಕೊಳ್ಬೇಕು ಬೇಳೆನ. ಚೆನ್ನಾಗಿ ನೀರು ಕುದಿಯೋವಾಗ ಬೇಳೆ ಹಾಕಬೇಕು. ತಣ್ಣೀರಿಗೇ ಬೇಳೆ ಹಾಕಿದ್ರೆ ಬೇಳೆ ಮರಗಟ್ಟದಂಗೆ ಆಗುತ್ತೆ. ಅದಕ್ಕೋಸ್ಕರ ಯಾವತ್ತೇ ಆಗಲಿ ಈ ರೀತಿ ಮಾಡಬೇಡಿ. ಚೆನ್ನಾಗಿ ನೀರು ಕುದಿಯೋವಾಗ ಬೇಳೆನ ಹಾಕಿ, ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಅರಿಶಿನ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಬೇಳೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಪ್ಲಸ್ಸು ನಾವು ಮೈದಾಗೆ ಜಾಸ್ತಿ ಅರಿಶಿನ ಹಾಕುವಂತಹ ಅವಶ್ಯಕತೆ ಇರಲ್ಲ. ಯಾಕೆ ಅಂತಂದರೆ ಮೈದಾ ಒಬ್ಬಟ್ಟು ತಟ್ಟೋವಾಗ ಬೇಳೆಯಲ್ಲಿ ಇರುವಂತಹ ಅರಿಶಿನ
ಬಿಟ್ಕೊಳ್ಳುತ್ತೆ ಮೈದಾಗೆ ಅಂಟ್ಕೊಂಡು. ಒಂದು ಮೈಲ್ಡಾಗಿ ಕಲರ್ ಬರುತ್ತೆ ಒಬ್ಬಟ್ಟು. ಎವ್ವಿ ಕೆಲವರು ಮನೆಯಲ್ಲಂತೂ ನೋಡಿರ್ತೀನಿ ಒಬ್ಬಟ್ಟು ಬರೀ ಅರಶಿನನೇ ಹಾಕಿರ್ತಾರೆ ಅದಕ್ಕೆ ಮೈದಾಗೆ. ಆ ರೀತಿ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಒಂಥರ ಮೈಲ್ಡಾಗಿ ಕಾಣಿಸುತ್ತೆ ಒಬ್ಬಟ್ಟು. ಹಾಗೆ ಇಲ್ಲಿ ನಾನು 2 ಗ್ಲಾಸ್ ಬೇಳೆಗೆ 2 ಗ್ಲಾಸ್ ಬೆಲ್ಲನ ತಗೊಂಡಿದ್ದೀನಿ. ಅಂದರೆ 2 ಉಂಡೆ, ಅದು ಒಂದೊಂದು ಗ್ಲಾಸ್ ಆಗುತ್ತೆ. ಅದನ್ನು ಕುಟ್ಟು ಬಿಟ್ಟು ಅದನ್ನು ಈಗ ಕರಗೋದಕ್ಕೆ ಇಡ್ತಾ ಇದ್ದೀನಿ. ನೀರು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕಿದ್ರೆ ಬೇಳೆಗೆ ನೀರು ತುಂಬ ಆಗಿಬಿಡುತ್ತೆ. ಹಾಗೆ ಒಂದು ಸೈಡು ಮೈದಾನ ಜರಡಿ ಆಡಿಸ್ಕೊಳ್ತಾ ಇದ್ದೀನಿ. ಯಾವತ್ತೇ ಆಗಲಿ ಏನೇ ಒಂದು ಹಿಟ್ಟನ್ನು ಬಳಸಬೇಕು ಅಂತಂದರೆ ಈ ರೀತಿ ಜರಡಿ ಆಡಿಸ್ಬಿಟ್ಟು ಬಳಸ್ಕೊಳ್ಳಿ. ಪಾಕೆಟಲ್ಲಿದ್ದರೆ ಏನೂ ಇರೋದಿಲ್ಲ, ಬಟ್ ಈ ರೀತಿ ಲೂಸಲ್ಲಿ ತಂದಾಗ ನಾವು ಜರಡಿಯನ್ನು ಆಡಿಸ್ಕೊಳ್ಬೇಕು. ಮೈದಾನ ಜರಡಿ ಆಡಿಸ್ಕೊಂಡಿದ್ದಾಯಿತು. ಇದಕ್ಕೆ ಒಂದೇ ಒಂದು ಚಿಟಿಕೆ ಅರಿಶಿನ, ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಮೈದಾ ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸತಿ ನೀರು ಸುರಿಬಾರ್ದು. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಮೇಲೆ ನೀರು ಬಿಟ್ಕೊಂಡ್ರೆ ನಮ್ಗೆ ಅಂದಾಜು ಗೊತ್ತಾಗುತ್ತೆ. ಇದು ಚಪಾತಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ತೀವಲ್ಲ, ಆದರೆ ಇದಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು. ಯಾಕಂತಂದರೆ ನಾವು ಒಬ್ಬಟ್ಟನ್ನು ತೆಳುವಾಗಿ ತಟ್ಟಬೇಕು ಮತ್ತು ನಮಗೆ ಚೆನ್ನಾಗಿ ಅದು ಏನು ಕವರ್ ಹಾಕ್ಬಿಟ್ಟು ಕೈಯಲ್ಲಿ ನಮ್ಗೆ ಹೆಂಗೆ ಬೇಕೋ ಹಂಗೆ ತೀಡ್ಕೊಳ್ಳೋದು ಅಂತೀವಲ್ಲ, ಹಂಗೆ ಮಾಡಬೇಕು ಅಂತಂದರೆ ಮೈದಾನ ಹದವಾಗಿ ಕಲಿಸ್ಕೊಳ್ಬೇಕು. ಮೈದಾನ ಕಲಸೋವಾಗ ಆದಷ್ಟು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕಾಗುತ್ತೆ. ಯಾಕೆಂತಂದರೆ ಅದು ಎಣ್ಣೆ ಚೆನ್ನಾಗಿ ಹೀರ್ಕೊಂಡಷ್ಟಿಗೂ ಮೈದಾ ಚೆನ್ನಾಗಿ ಹದವಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನೆಕ್ಸ್ಟ್ ಡೇ ಕಡಲೆಬೇಳೆ ವಡೆಗೆ ಬೇಳೆ ಅಳತೆ ಎಷ್ಟು ಬೇಕೋ ಅಷ್ಟು ಬಟ್ಲಿಗೆ ಹಾಕಿ ಇಡ್ತಾ ಇದ್ದೀನಿ. ಎದ್ದು ಬಂದಿದ ತಕ್ಷಣ ನೀರು ಹಾಕಿದ್ರೆ ನಾವು ಅಡುಗೆ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನನೇ ನೆನೆ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡ್ತಾ ಇದ್ದೀರಾ ಬೇಳೆ ನಾವು ಬೆರಳಲ್ಲಿ ಸ್ಮ್ಯಾಶ್ ಮಾಡ್ತೀವಿ. ಒಂದು ರೀತಿ ಅಂದರೆ ಒಂದು ಚೂರು ಗಂಟಿಲ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಟ್ರೆ ಬೇಳೆ ಹದವಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಈಗ ನಾನು ನೀರನ್ನೆಲ್ಲ ಸೈಡ್ಗೆ ತಗೊಳ್ತಾ ಇದ್ದೀನಿ. ಅದು ನೀರು ಅಂತ ಹೇಳೋದಕ್ಕಿಂತ ಬೇಳೆ ಕಟ್ಟು, ಅದನ್ನು ನಾವು ಒಬ್ಬಟ್ಟು ಸಾರಿಗೆ ಬಳಸ್ಕೊಳ್ತೀವಿ. ಈಗ ಒಂದು ಚೂರು ನೀರು ಇಲ್ಲದೆ ಬೇಳೆಯನ್ನು ಬಗ್ಸಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ಮೆಸ್ಸನ್ನು ತಗೊಂಡು ಬೆಲ್ಲನ ಕರಗಿಸಿದ್ವಲ್ಲ ಅದನ್ನು ಇದರೊಳಗಡೆ ಫುಲ್ಲು ಹಾಕಬೇಕು. ನೀವು ನೋಡ್ತಾ ಇದ್ದೀರಾ, ಬಟ್ಲಲ್ಲಿ ನೋಡ್ಕೊಳ್ಳಿ ಎಷ್ಟು ಕಸ ಇರುತ್ತೆ. ಎಷ್ಟೊಂದು ಜನ ಒಬ್ಬಟ್ಟು ಮಾಡುವಾಗ ಬೆಲ್ಲನ ಅದಕ್ಕೆ ಡೈರೆಕ್ಟಾಗಿ ಚೆಚ್ಚಿಬಿಟ್ಟು ಅದರೊಳಗಡೆ ಹಾಕಿ ಕುದಿಸ್ಕೊಳ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಈ ರೀತಿ ಸ್ವಲ್ಪ ಕರಗಿಸ್ಕೊಂಡು ಅದರೊಳಗಡೆ ಪಾಕ ಮಾಡಿಕೊಂಡು ಹಾಕ್ಕೊಳ್ಳಿ. ಏನು ರುಬ್ಬೋದಕ್ಕೆಲ್ಲ ಏನೂ ತೊಂದರೆ ಆಗೋದಿಲ್ಲ. ಹಾಗೆ ಇದರೊಳಗಡೆ ಒಂದು 4-5 ಏಲಕ್ಕಿ ಕಾಯನ್ನು ಬೀಜ ಅಂದರೆ ಸಿಪ್ಪೆ ತೆಗೆದು ಇದರೊಳಗಡೆ ಹಾಕ್ತಾಯಿದ್ದೀನಿ. ಅರೋಮ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜಾಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ನಿಜವಾಗ್ಲೂ ಜಾಕಾಯಿ ತುಂಬ ಫ್ಲೇವರ್ ಕೊಡುತ್ತೆ. ಹಾಗೆ ಸ್ವಲ್ಪ ಒಣಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಒಬ್ಬಟ್ಟು ಮಾಡಿದ್ರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ನನ್ನ ಮುಷ್ಟಿ ಒಳಗಡೆ ಒಣಕೊಬ್ಬರಿಯನ್ನು ಒಂದು 3-4 ಮುಷ್ಟಿ ಒಣಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಮನೆಯಲ್ಲಿ ಕೊಬ್ಬರಿ ಜಾಸ್ತಿ ಬಳಸ್ತೀವಿ ಒಬ್ಬಟ್ಟಿಗೆ. ಕೆಲವರು ಸ್ವಲ್ಪ ಕೊಬ್ಬರಿ ಹಾಕಿ ಬೇಳೆನೇ ಜಾಸ್ತಿ ಇರೋ ಥರ ಮಾಡ್ತಾರೆ. ಕೆಲವರು ಹಸಿ ಕೊಬ್ಬರಿ ಹಾಕ್ತಾರೆ. ಹಸಿ ಕೊಬ್ಬರಿ ಹಾಕಿದ್ರಂತೂ ಒಂದು ಲೆವೆಲಲ್ಲೇ ಇರುತ್ತೆ ಅಂತ ಹೇಳ್ಬೋದು, ಅಷ್ಟು ಘಮ ಇರುತ್ತೆ ಬೇಳೆ ಒಬ್ಬಟ್ಟು. ಬಟ್ ಅಮ್ಮ ನಮ್ಮ ಮನೇಲಿ ಒಣ ಕೊಬ್ಬರಿ ಹಾಕಿಸ್ತಾರೆ. ಯಾಕೆ ಅಂತಂದರೆ ಬೇಗ ಹಾಳಾಗೋದಿಲ್ಲ ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ಒಬ್ಬಟ್ಟು ಸಾರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, 1 ಸ್ಪೂನ್ ಮೆಂತ್ಯ, 1 1/2 ಸ್ಪೂನ್ ಧನಿಯಾ, ಹಾಗೆ ಜೀರಿಗೆ, ಕರಿಬೇವು
ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, 2 ಕಾಳು ಮೆಣಸು, ಹುಣಸೆಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಟೊಮೆಟೊ, ಒಗ್ಗರಣೆಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಒಂದು 3ರಿಂದ 4 ಟೊಮೆಟೊ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಸೈಡ್ಗೆ ಎತ್ತಿಟ್ಟೆ, ಸಾಕಾಯಿತು ನಮಗೆ, ಅದಕ್ಕೋಸ್ಕರ. ಹಾಗೆ ಬೇಳೆಕಟ್ಟು, ಹಾಗೆ ಕೊಬ್ಬರಿಯನ್ನು ಸಹ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ, ಜಾಸ್ತಿನೂ ಹಾಕಬಾರ್ದು. ಒಬ್ಬಟ್ಟು ಸಾರು ಯಾವತ್ತೇ ಆಗಲಿ ತೆಳ್ಳಗಿರಬೇಕು. ಹಾಗೆ ಉಪ್ಪು, ಖಾರ, ಹುಳಿ ಚೆನ್ನಾಗಿಡಬೇಕು. ಜಾರಿಗೆ ಹುಣಸೆ ಹಣ್ಣನ್ನು ಹಾಕಿದೆ. ಹಾಗೆ ಈ ಪದಾರ್ಥಗಳನ್ನೆಲ್ಲ ತೋರಿಸ್ದೆ ಅಲ್ವಾ, ಅದನ್ನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇದೆಲ್ಲ ಬಾಡಿಸ್ಕೊಂಡಿದ್ದಾದಮೇಲೆ ಟೊಮೆಟೊನ ಸಣ್ಣ ಸಣ್ಣ ಪೀಸುಗಳ ಕಟ್ ಮಾಡಿ ಇದ್ರೊಳಗಡೆ ಹಾಕಿ ಟೊಮೆಟೊನೂ ಇದ್ರ ಜೊತೆ ಬಾಡಿಸ್ಕೊಳ್ಬೇಕು. ಈಗ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈಗ ಮಿಕ್ಸಿ ಜಾರ್ ಒಳಗಡೆ ಇದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನಿಲ್ಲೇನು ಮಿಸ್ಟೇಕ್ ಮಾಡಿಬಿಟ್ಟೆ ಅಂತಂದರೆ, ಬೇಳೆ ಅಂದರೆ ಈ ಒಬ್ಬಟ್ಟು ಸಾಂಬಾರಿಗೆ ಬೇಳೆ ಎತ್ತಿಟ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ಬೆಲ್ಲನೇ ಮಿಕ್ಸ್ ಮಾಡಿರುವಂಥ ಬೇಳೆನ ಹಾಕಿದೆ. ನಮ್ಮ ಮನೆಯಲ್ಲಿ ಈ ಒಬ್ಬಟ್ಟು ಸಾರು ಸ್ವೀಟ್ ಆಗಿಬಿಟ್ರೆ ಯಾರೂ ಇಷ್ಟಪಡೋದಿಲ್ಲ, ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕಿದೆ. ಇಲ್ಲಾಂದಿದ್ರೆ ನಾನು ಯಾವಾಗಲೂ ಒಂದು ಸೌಟಷ್ಟು ಬೇಳೆನ ಬಳಸ್ತಾಯಿದ್ದೆ. ಒಂದು ಇದರಲ್ಲಿ ಒಳ್ಳೆಯದೇ ಆಯಿತು. ಯಾಕೆ ಅಂತಂದರೆ ಒಬ್ಬಟ್ಟು ಸಾರು ಸಮ್ಟೈಮ್ಸ್ ನಾನು ಗಟ್ಟಿಯಾಗಿ ಮಾಡಿಬಿಡ್ತೀನಿ. ಆವಾಗ ಅಮ್ಮ ಎಷ್ಟೊಂದು ಸತಿ ಹೇಳ್ತಾರೆ, ಒಬ್ಬಟ್ಟು ಸಾರು ಯಾವತ್ತೇ ಆಗಲಿ ತೆಳ್ಳಗಿರಬೇಕು ಅಂದ್ಬಿಟ್ಟು. ಹಂಗಾಗಿ ಒಂದು ಸ್ಪೂನ್ ಬೇಳೆ ಹಾಕಿದ್ದಕ್ಕೆ ಸರಿ ಹೋಯಿತು, ಏನು ಅಷ್ಟೊಂದು ಸ್ವೀಟು ಆಗಲಿಲ್ಲ, ತುಂಬ ಚೆನ್ನಾಗಿತ್ತು. ಯಾರೇ ಆಗಲಿ ನಮ್ಮ ಮನೆಗೆ ಒಬ್ಬಟ್ಟು ಸಾರು ತಿಂದರೆ ಎಷ್ಟು ಚೆನ್ನಾಗಿದೆ ಒಬ್ಬಟ್ಟು ಸಾರು ಅಂತ ಹೇಳ್ತಾರೆ. ನನಗೆ ಇಷ್ಟ, ನಾನು ಮಾಡೋ ಒಬ್ಬಟ್ಟು ಸಾರು ನನಗೆ ತುಂಬ ಇಷ್ಟ. ಅಮ್ಮನೂ ಹೇಳ್ತಾರೆ ನನಗೆ, ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ ಒಬ್ಬಟ್ಟು ಸಾರು ಮಾತ್ರ ಸಖತ್ತಾಗಿದೆ ಅಂತ ಯಾವಾಗಲೂ ಮಾಡಿದಾಗೆಲ್ಲ ಹೇಳ್ತಾ ಇದ್ದಾರೆ. ಇವ್ರು ನೋಡ್ರಿ ನಮ್ಮ ರಾಣಿ ಏನಾದರೂ ಒಂದೊಂದು ಬಂದು ತೀಟೆ ಮಾಡ್ತಾ ಇರ್ತಾಳೆ. ವಿಡಿಯೋ ಆನ್ ಮಾಡಿದರೆ ಸಾಕು, ಈ ನಡುವೆ ಜಗಳ ಮಾಡ್ತಾಳೆ. ನೀನು ಯೂಟ್ಯೂಬ್ಗೆಲ್ಲ ನನ್ನನ್ನು ಹಾಕ್ಬೇಡ ಅಮ್ಮ ಅಂತ ಅಂತಾಳೆ. ಅದು ಒಂದು ಲೆಕ್ಕದಲ್ಲಿ ತುಂಬ ಅಂದರೆ ಅವ್ರು ಹೇಳೋದು ಸರಿ, ಅವ್ರ ಪ್ರೈವಸಿಗೆ ನಾವು ಪ್ರತಿಯೊಂದರಲ್ಲೂ ಅಡ್ಡಿ ಮಾಡ್ತೀವಿ ಅಂತ ಅನಿಸುತ್ತೆ. ಅವ್ರನ್ನ ನಾವು ಅವ್ರ ಪಾಡಿಗೆ ಬಿಟ್ಬಿಡಬೇಕು. ನಾವೆಲ್ಲನೂ ಏನು ಮಾಡ್ತೀವಿ ಅಂತಂದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಮೆಮೊರೀಸ್ಗಿರುತ್ತೆ ಅಂತ ಅಂದ್ಕೊತೀವಿ. ಬಟ್ ಮಕ್ಕಳ ಪ್ರೈವಸಿನ ನಾವು ಹಾಳು ಮಾಡ್ದಂಗೆ ಆಗುತ್ತೆ. ನಿಜ ಎಷ್ಟೊಂದು ತುಂಟಾಟ ಆಡ್ತಾಳೆ, ಅದನ್ನೆಲ್ಲ ನಾನು ವಿಡಿಯೋ ಮಾಡಿರಲ್ಲ ಅಷ್ಟೇ. ಒಂದು ಕಾಮಿಡಿ ಸೀನು ಅಂದರೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಮೊನ್ನೆ ಒಂದು 10 ಗಂಟೆ ರಾತ್ರಿ ಅಂತಲೇ ಹೇಳ್ಬೋದು. ಪ್ಲೀಸ್ ಇಲ್ಲಿ ರೆಸಿಪಿಯನ್ನು ನೋಡ್ಕೊಂಬಿಡಿ. ಇಲ್ಲಿ ಒಬ್ಬಟ್ಟು ಸಾರಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಒಗ್ಗರಣೆ ಕೊಟ್ಟು, ನಾನು ರುಬ್ಬಿರುವಂಥ ಮಸಾಲೆನ ಇದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋದು. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಆಗಿಬಿಡುತ್ತೆ. 10 ಗಂಟೆ ಚಾರ್ವಿ ಸ್ಟೋರಿ ಹೇಳ್ತೀನಿ. 10 ಗಂಟೆ ರಾತ್ರಿಯಲ್ಲಿ ಏನು ಮಾಡ್ತಿದ್ಲು ಅಂತಂದರೆ, ಮುದ್ದೆ ಮಾಡುವಂತಹ ಕೋಲನ್ನು ತಗೊಂಡೋಗ್ಬಿಟ್ಟು ಒಂದು ಬೊಂಬೆನ ಕಾಲು ಕೆಳಗಡೆ ಹಾಕ್ಕೊಂಬಿಟ್ಟು ಒನಕೆ ಓಬವ್ವನ ಥರ ಆ್ಯಕ್ಟ್ ಮಾಡ್ತಾಯಿದ್ಲು. ನಮ್ಮ ಅತ್ತೆ ಮಾವ ತುಂಬ ನಗ್ತಾಯಿದ್ರು. ನಾನು ಏನಕ್ಕೆ ಹಿಂಗೆ ನಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಎದ್ದು ಹೋದರೆ, ಅವಳು ಆ ರೀತಿ ಆ್ಯಕ್ಟ್ ಮಾಡ್ತಿದ್ಲು. ಅಂದರೆ ಮೀನ್ಸ್ ಅವಳು ಒನಕೆ ಓಬವ್ವನ ಥರನೂ ಇಲ್ಲ, ಈ ಕಡೆ ಚಾಮುಂಡಿ ಥರನೂ ಇಲ್ಲ, ಹಂಗೆ ಆ್ಯಕ್ಟ್ ಮಾಡ್ತಾಯಿದ್ಲು. ಅಂದರೆ ಒನಕೆ ಓಬವ್ವನ ಥರ ಮುದ್ದೆ ಮಾಡೋವಂಥ ಕೋಲು ತಗೊಂಡಿದ್ದಾಳೆ, ಚಾಮುಂಡಿ ಥರ ನಾಲ್ಗೆ ತೆಗೆದುಬಿಟ್ಟು ಆ ರೀತಿ ಒಂಥರ ಮಹಿಷಾಸುರನ ಸಂಹಾರ ಮಾಡೋವಾಗ ಮಾಡ್ತಾರಲ್ಲ ಆ ರೀತಿ ಮಾಡ್ತಿದ್ಲು. ಅವರಂತೂ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ. ಅವಳ ಪ್ರತಿಯೊಂದು ಮೂಮೆಂಟನ್ನು ನಮ್ಮ ಅತ್ತೆ ಮಾವ ಜಾಸ್ತಿ ಎಂಜಾಯ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, 11 ಗಂಟೆ ಆಯಿತು. ನಾನು ಒಬ್ಬಟ್ಟೆಲ್ಲ ರೆಡಿ ಅಂದರೆ ಸುಡೋದಕ್ಕೆ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಚಾರ್ವಿ, ನೀನು ಎಷ್ಟೊತ್ತು ಎದ್ದಿರ್ತೀಯಮ್ಮ, ನಾನು ಅಷ್ಟೊತ್ತು ಎದ್ದಿರ್ತೀನಿ ಅಂತ ಹೇಳ್ಬಿಟ್ಟು, ನಿಜ ನಾನು ಫುಲ್ ಒಬ್ಬಟ್ಟೆಲ್ಲ ಮಾಡೋವರೆಗೂ ಅವಳು ಎದ್ದಿದ್ಲು. ಸ್ವಲ್ಪ ಅವಳು ಹೆಲ್ಪ್ ಮಾಡಿಕೊಟ್ಲು ನನಗೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಊಟಕ್ಕೆ ಎಲೆ ಬರುತ್ತೆ, ಇದು ಪ್ಲೈನಾಗಿ ಬರುತ್ತೆ ಬಾಳೆ ಎಲೆ ಥರ. ಅದನ್ನು ನಾನು ಒಂದಷ್ಟು ತಗೊಂಡು ಇಟ್ಕೊಂಡಿದ್ದೀನಿ. ಪ್ರತಿ ಸಲ ಒಬ್ಬಟ್ಟು ಮಾಡಿದಾಗ
ಇದನ್ನು ರೌಂಡಾಗಿ ಪೇಪರ್ ಶೇಪ್ಗೆ ಇದನ್ನು ಅಂದರೆ ರೌಂಡ್ ಶೇಪ್ಗೆ ಕಟ್ ಮಾಡಿಕೊಂಡು ಒಬ್ಬಟ್ಟು ತಟ್ಟೋದಕ್ಕೆ ಇಟ್ಕೊಳ್ತೀನಿ. ನಿಜ ನೀವು ನಂಬಲ್ಲ, ನಾನು ಎವ್ರಿ ಮಂತ್ ಒಂದು ಸತಿ ಒಬ್ಬಟ್ಟು ಮಾಡ್ತಿದ್ದೆ. ಈಗ ನಾನು ಜಾಸ್ತಿ ಮೈದಾನ ತಿನ್ನಬಾರ್ದು ಅನ್ನೋ ಒಂದು ಕಾರಣಕ್ಕೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ ನಮ್ಮ ಮನೇಲಿ ಒಬ್ಬಟ್ಟು. ಈ ರೀತಿ ಹಬ್ಬ ಹರಿದಿನಗಳು ಬಂದರೆ ಮಾತ್ರ ಒಬ್ಬಟ್ಟನ್ನು ಮಾಡ್ತೀವಿ. ಮುಂಚೆ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಬೇಳೆ ಹಾಕೋದು ಒಬ್ಬಟ್ಟು ಮಾಡ್ಕೊಳ್ಳೋದೇ ಕೆಲಸ ನಂದು. ಅಷ್ಟು ಇಷ್ಟ ನನಗೆ ಬೇಳೆ ಒಬ್ಬಟ್ಟು ಅಂತಂದರೆ. ಬಟ್ ಈಗ ಹಬ್ಬ ಟೈಮಲ್ಲಿ ಮಾತ್ರ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಈಗ ಇದನ್ನು ಉಂಡೆಗಳನ್ನೆಲ್ಲ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಫಸ್ಟೇ ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಒಬ್ಬಟ್ಟು ತಟ್ಟೋವಾಗ ಕೈ ಅಂಟಂಟಾಗೋದಿಲ್ಲ. ಅದಕ್ಕೋಸ್ಕರ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ಒಂದು ಬಟ್ಲಲ್ಲಿ ಎಣ್ಣೆನ ತಗೊಂಡಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೈದಾನ ತಗೊಂಡು ಉಂಡೆ ಅದರೊಳಗಡೆ ಫಿಲ್ ಮಾಡಿ ನೀಟಾಗಿ ತಟ್ಕೊಂಡು ಡೈರೆಕ್ಟಾಗಿ ಈ ಪೇಪರನ್ನು ಹೆಂಚು ಮೇಲೇ ಹಾಕ್ಬೋದು, ಏನು ಮೆಲ್ಟ್ ಆಗೋದಿಲ್ಲ. ಹಾಕ್ಬಿಟ್ಟು ಅದನ್ನು ನೀಟಾಗಿ ಎಳ್ಕೊಂಡ್ರೆ ಬಂದುಬಿಡುತ್ತೆ. ನಮ್ಮ ಪುಟಾಣಿ ನನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ದಾಳೆ. ಅಂದರೆ ಒಬ್ಬಟ್ಟನ್ನು ತಿರುವಾಕೋದೆಲ್ಲ ಅಂದರೆ ಬೇಯಿಸ್ಕೊಡ್ತೀನಮ್ಮ ಅಂತೇಳ್ಬಿಟ್ಟು ಅವಳೇ ಬೇಯಿಸ್ಕೊಡ್ತಾ ಇದ್ದಾಳೆ. ಚೆನ್ನಾಗಿ ಹೆಲ್ಪ್ ಮಾಡಿದ್ಲು ನನಗೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಒಬ್ಬಟ್ಟನ್ನು ನೀಟಾಗಿ ಕವರಿಂದ ಆರಾಮಾಗಿ ತೆಗೆದು ಹಾಕ್ಬೋದು. ಈ ರೀತಿ ಬೆಸ್ಟ್ ಅಂತ ಅನಿಸುತ್ತೆ. ಕೈಯಲ್ಲಿ ಎತ್ತಿ ಹಾಕೋದಕ್ಕಿಂತ ಇದು ನೀಟಾಗಿ ಹಾಗೆ ನಾವು ಯಾವ ರೀತಿ ತಟ್ಟಿರ್ತೀವೋ ಅದೇ ರೀತಿ ತೆಳ್ಳಗೇ ಇರುತ್ತೆ ಒಬ್ಬಟ್ಟು. ನಾನು ಹತ್ರ ಒಂದು 30 ಒಬ್ಬಟ್ಟನ್ನು ಮಾಡಿದೆ. ಅಷ್ಟು ಒಬ್ಬಟ್ಟನ್ನು ಚಾರ್ವಿನೇ ಬೇಯಿಸ್ಕೊಟ್ಲು. ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ, ಬೇಗನೂ ಆಯಿತು. ನಾನು ಒಬ್ಬಳೇ ಆಗಿದ್ದಿದ್ರೆ ಒಂದು ಸ್ವಲ್ಪ ಹೊತ್ತು ಲೇಟ್ ಆಗ್ತಿತ್ತು. ಅಷ್ಟೊತ್ತಿಗೆ 12:15 ಆಗಿಬಿಟ್ಟಿತ್ತು. ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ನಾನು ಮತ್ತು ಚಾರ್ವಿ ಇಬ್ಬರೂ ಮಲಗಿದ್ವಿ. ಇದಾಗಿತ್ತು ಇವತ್ತಿನ ಫುಲ್ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.